ಎಸ್ಎಂ ಕೃಷ್ಣ ಸ್ಟೈಲ್ ಸಂಪುಟ, ಎಸ್ಎಂ ಕೃಷ್ಣ ಸ್ಟೈಲ್ ಆಡಳಿತ, ಇದು ಸಿಎಂ ಡಿಕೆ ಮೆಗಾ ಪ್ಲಾನ್. ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಪೂರ್ಣ ಪ್ರಮಾಣದ ಸಂಪುಟ, ಎಸ್ಎಂ ಕೃಷ್ಣ ಸ್ಟೈಲ್ ಆಡಳಿತ, ಇದು ಸಿಎಂ ಡಿಕೆ ಮೆಗಾ ಪ್ಲಾನ್. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಸಿಎಂ ಡಿಕೆಶಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಜೂನ್ 21ಕ್ಕೆ ಡಿಕೆ ಸಂಪುಟದ ವಿಸ್ತರಣೆ ನಡೆಯೋದು ಫಿಕ್ಸ್. ಸಂಪುಟ ವಿಸ್ತರಣೆಗೆ ಡಿಫರೆಂಟ್ ಪ್ಲಾನ್ ಮಾಡಿದಂತಹ ಸಿಎಂ ಡಿಕೆಶಿ ಅಕ್ಕಪಕ್ಕದ ರಾಜ್ಯಗಳನ್ನ ಗಮನಿಸಿ ಸಾಕಷ್ಟು ಅಳೆದು ತೂಗ್ತಾ ಇದ್ದಾರೆ. ಎಸ್ಎಂ ಕೃಷ್ಣ ಮಾದರಿಯಲ್ಲಿ ಸಂಪುಟ ರಚನೆಗೆ ಡಿಕೆ ಪ್ಲಾನ್ ಮಾಡ್ತಾ ಇರುವಂತದ್ದು. ಅನುಭವಿಗಳು ಮತ್ತೆ ಹೊಸ ಉತ್ಸಾಹಿಗಳ ಸಮ್ಮಿಲನಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಹಿರಿಯ ಮುಖಗಳಿಗೆ ಮಣೆ ಹಾಕಿದ್ದಾಯಿತು. ಈಗೇನಿದ್ರೂ ಕೂಡ ಯಂಗ್ ಬ್ಲಡ್ಗಳಿಗೆ ಮಣೆ ಹಾಕೋದಕ್ಕೆ ಸಿಎಂ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಾಮಾಜಿಕ ನ್ಯಾಯವೂ ಇರಬೇಕು, ಅಸಮಾಧಾನವೂ ತಣಿಬೇಕು, ಲಿಂಗ ಜಾತಿ ಧರ್ಮ ಮೀರಿದ ಸಂಪುಟ ರಚನೆಗೆ ಸಿಎಂ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜಕೀಯ ಗುರು ಎಸ್ಎಂ ಕೃಷ್ಣ ರೀತಿ ಆಡಳಿತಕ್ಕೆ ಮುಂದಾದಂತಹ ಡಿಕೆಶಿ 3 ಮುಸ್ಲಿಮರು 3 ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಿದಂತಹ ಕೃಷ್ಣ ಅದೇ ರೀತಿ ಡಿಕೆ ಸಂಪುಟದಲ್ಲಿ 2 ರಿಂದ 3 ಮುಸ್ಲಿಮರಿಗೆ ಸಚಿವ ಸ್ಥಾನ. ಡಿಕೆ ಸಂಪುಟದಲ್ಲಿ 2 ರಿಂದ 3 ಜನ ಮಹಿಳೆಯರಿಗೆ ಸಚಿವ ಸ್ಥಾನ ಸಾಧ್ಯತೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ತನ್ವೀರ್ ಸೇಠ್, ಸಲೀಂ ಅಹಮದ್ ಹ್ಯಾರಿಸ್ಗೆ ಅವಕಾಶ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನಯನಾ ಮೋಟಮ್ಮಗೆ ಮಂತ್ರಿಗಿರಿ ಸಾಧ್ಯತೆ ಇದೆ. ಕಿತ್ತೂರು ಕರ್ನಾಟಕದ ದಲಿತರ ಶಾಸಕರಿಗೂ ಕೂಡ ಅವಕಾಶವನ್ನು ನೀಡೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಖ್ಯಾತೆ ಇನ್ನೂ ಕೂಡ ಮುಗಿದಿಲ್ಲ. ಅದಾಗಲೇ ಈಗ 2ನೇ ಸಂಪುಟ ರಚನೆಗೂ ಕೂಡ ಕಸರತ್ತು ನಡೀತಾ ಇರುವಂಥದ್ದು. ಇರುವಂತಹ 20 ಖಾತೆಗಳಿಗಾಗಿ ಪೈಪೋಟಿ ನಡೀತಾ ಇರುವಂಥದ್ದು. ಸ್ಥಾನಗಳಿಗಾಗಿ 50 ರಿಂದ 60 ಜನರು ಪೈಪೋಟಿಯನ್ನ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಂಡೆ ಸಿಕ್ಕಾಪಟ್ಟೆ ಬಿಸಿಯಾಗಿ ಹೋಗಿದೆ. ಸೊ ಏನು ಮಾಡಬೇಕು? ಈಗ ಆಲ್ರೆಡಿ ಎಷ್ಟು ಜನ ಬಂಡಾಯವನ್ನ ಇದ್ರು ಶಾಸಕರು, ನಮಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಹೇಳಿಬಿಟ್ಟು. ಸೊ ಈಗ 2ನೇ ಸಂಪುಟ ರಚನೆಯಲ್ಲಿ ಯಾವ ರೀತಿಯಾದಂತಹ ಪ್ಲಾನಿಂಗ್ ಸ್ಟ್ರಾಟಜೀಸ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಎಸ್ಎಂ ಕೃಷ್ಣ ಸ್ಟೈಲ್ ಸಂಪುಟವನ್ನು ರಚನೆ ಮಾಡೋದಕ್ಕೆ ಅವರ ಆಡಳಿತವನ್ನ ಮಾದರಿಯಾಗಿ ತೆಗೆದುಕೊಳ್ತಾರಾ, ಮೆಗಾ ಪ್ಲಾನ್ ಏನು ಮಾಡಿದ್ದಾರೆ ಅನ್ನುವಂಥದ್ದು. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರಿಗೆ ಲಾಭಿ ನಡೀತಾ ಇದೆ. ಪ್ರಾದೇಶಿಕತೆ, ಹಿರಿತನ, ಜಾತಿ, ವರ್ಚಸ್ಸು, ತೆರೆಮರೆಯ ಲಾಭಿ ನಡೀತಾ ಇರುವಂಥದ್ದು. ಇದೆಲ್ಲವನ್ನು ಕೂಡ ಹೇಳಿ ತೆರೆಮರೆಯಲ್ಲಿ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಟೆನ್ಷನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಯಾವ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನುವಂಥದ್ದು ತುಂಬಾನೇ ಕ್ಯೂರಿಯಸ್. ಡಿಕೆಶಿ ಮುಸ್ಲಿಂ ಮಹಿಳೆ ಸೂತ್ರವನ್ನ ಇಲ್ಲಿ ಪ್ರಯೋಗವನ್ನ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗ್ತಾ ಇದೆ. 20 ಸ್ಥಾನಕ್ಕೆ ಇರುವಂತಹ ಶಾಸಕರು 50 ಜನ ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಸಾಮಾಜಿಕ ನ್ಯಾಯವೂ ಕೂಡ ಇರಬೇಕು, ಅಸಮಾಧಾನವೂ ಕೂಡ ತಣಿಬೇಕು ಅನ್ನುವಂಥದ್ದು ಡಿಕೆ ಸೂತ್ರ. ಲಿಂಗ ಜಾತಿ ಧರ್ಮ ಮೀರಿದ ಸಂಪುಟ ರಚನೆಗೆ ಸಿಎಂ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜಕೀಯ ಗುರು ಎಸ್ಎಂ ಕೃಷ್ಣ ರೀತಿ ಆಡಳಿತಕ್ಕೆ ಮುಂದಾಗಿರುವಂತಹ ಡಿಕೆಶಿ 3 ಮುಸ್ಲಿಮರು 3 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ನೀಡಿದಂತಹ ಎಸ್ಎಂ ಕೃಷ್ಣ. ಸೊ ಅದೇ ರೀತಿಯಾಗಿ ಡಿಕೆ ಸಂಪುಟದಲ್ಲಿ 2 ರಿಂದ 3 ಮುಸ್ಲಿಮರಿಗೆ ಸಚಿವ ಸ್ಥಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ತನ್ವೀರ್ ಸೇಠ್, ಸಲೀಂ ಅಹಮದ್ ಹ್ಯಾರಿಸ್ಗೆ ಅವಕಾಶ ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನಯನಾ ಮೋಟಮ್ಮಗೆ ಮಂತ್ರಿಗಿರಿ ಸಾಧ್ಯತೆ ಇದೆ. ಕಿತ್ತೂರು ಕರ್ನಾಟಕದ ದಲಿತರ ಶಾಸಕರಿಗೂ ಕೂಡ ಅವಕಾಶವನ್ನ ನೀಡೋದಕ್ಕೆ ಡಿಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಾಮಾಜಿಕ ನ್ಯಾಯವೂ ಕೂಡ ಇರಬೇಕು, ಅಸಮಾಧಾನವೂ ಕೂಡ ತಣಿಬೇಕು. ರಾಜಕೀಯ ಗುರು ಎಸ್ಎಂ ಕೃಷ್ಣ ರೀತಿ ಆಡಳಿತಕ್ಕೆ ಮುಂದಾಗಿರುವಂತಹ ಡಿಕೆಶಿ ಅದೇ ರೀತಿ ಡಿಕೆ ಸಂಪುಟದಲ್ಲಿ 2 ರಿಂದ 3 ಮುಸ್ಲಿಮರಿಗೆ ಸಚಿವ ಸ್ಥಾನ ಸಾಧ್ಯತೆ ಕೂಡ ಇದೆ. ಡಿಕೆ ಸಂಪುಟದಲ್ಲಿ 2 ರಿಂದ 3 ಮಹಿಳೆಯರಿಗೆ ಸಚಿವ ಸ್ಥಾನ ಸಾಧ್ಯತೆ.
ಮಾಜಿ ಸಚಿವ ತನ್ವೀರ್ ಸೇಠ್, ಸಲೀಂ ಅಹಮದ್ ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಾಜಿ ಸಚಿವರು ಹ್ಯಾರಿಸ್ಗೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 3 ಮಹಿಳಾ ಶಾಸಕಿಯರಿಗೆ ಅವಕಾಶವನ್ನು ನೀಡುವುದಕ್ಕೆ ಈ ಕಡೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನೈನಾ ಮೊಟ್ಟಮಗೆ ಮಂತ್ರಿಗಿರಿ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮೊದಲ ಹಂತದಲ್ಲಿ ಹಿರಿಯ ಮುಖಗಳಿಗೆ ಮಣೆ ಹಾಕಿದ್ದಾಯಿತು. ಈಗ ಏನಿದ್ರು ಕೂಡ ಯಂಗ್ ಬ್ಲಡ್ಗಳಿಗೆ ಮಣೆ ಹಾಕೋದಕ್ಕೆ ಸಿಎಂ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಕಸರತ್ತು ನಡೀತಾ ಇದೆ. ಜೂನ್ 21ಕ್ಕೆ ಸಂಪುಟ ವಿಸ್ತರಣೆ ನಡೆಯೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸಂಪುಟ ವಿಸ್ತರಣೆಗೆ ಡಿಫರೆಂಟ್ ಪ್ಲಾನ್ ಮಾಡಿರುವಂತಹ ಸಿಎಂ ಡಿಕೆಶಿ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನಿಸಿ ಸಾಕಷ್ಟು ಅಳೆದು ತೂಗ್ತಾ ಇದ್ದಾರೆ. ಎಸ್ಎಂ ಕೃಷ್ಣ ಮಾದರಿಯಲ್ಲಿ ಸಂಪುಟ ರಚನೆಗೆ ಡಿಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು.